ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹಂಪಿ ವ್ಲಾಗ್. ಇದು ಪಾರ್ಟ್ 2 ಸೆಕೆಂಡ್ ಡೇದು ವ್ಲಾಗ್ ಮಾಡ್ತಿದ್ದೇನೆ. ಅರ್ಲಿ ಮಾರ್ನಿಂಗ್ ಬೇಗ ಹೋಗುವ ಅಂತ ಅಂದ್ಕೊಂಡಿದ್ದೆವು, ಬಟ್ ಒಂದು ವಿಡಿಯೋ ಶೂಟ್ ಮಾಡಿ ಆಗುವಾಗ ಲೇಟ್ ಆಯಿತು. ಬಟ್ ಸ್ಟಿಲ್ ಬೇಗ ರೆಡಿಯಾಗಿ ನಾವು ಒಂದು ಪ್ಲೇಸಿಗೆ ಹೋಗ್ಲಿಕ್ಕಿದ್ದೇವೆ. ಯಾವ ಪ್ಲೇಸ್ ಅಂತ ನೋಡಿ, ಅದು ಹನುಮಂತನ ಜನ್ಮಸ್ಥಳ ಅಂತೇಳಿ ಹೇಳ್ತಾರೆ. ಆ ಪ್ಲೇಸಿಗೆ ಹೊರಟಿದ್ದೇವೆ. ಅರೌಂಡ್ 8:30 ನಾವು ಅಲ್ಲಿ ರೀಚ್ ಆಗಿರ್ಬೋದು ಮೇ ಬಿ. ಇದು ನಾವು ಸ್ಟೇ ಮಾಡಿರೋ ವಿಲ್ಲಾ. ಈ ವಿಲ್ಲಾದ ಡೀಟೇಲ್ಸ್ ಅಂದರೆ ವಿಲ್ಲಾ ಹೇಗಿದೆ ನೋಡಲಿಕ್ಕೆ ಅಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೇನೆ. ನನ್ನ ಇನ್ಸ್ಟಾಗ್ರಾಮ್ ID ಅಡ್ವೊಕೇಟ್ SJS ಅಂತೇಳಿ ಸರ್ಚ್ ಮಾಡಿ ಸಿಗ್ತದೆ ನಿಮಗೆ. ಹಾಗೆಯೇ ಫೋಟೋನು ಹಾಕಿರ್ತೇನೆ, ಚಂದ ಫೋಟೋ ಹಾಕಿರ್ತೇನೆ. ಹೈಲೈಟಲ್ಲಿ ಹಂಪಿ ಅಂತೇಳಿ ಸೇವ್ ಮಾಡಿಟ್ಟಿದ್ದೇನೆ, ಸರ್ಚ್ ಮಾಡಿ ನೋಡ್ಬೋದು ನಿಮಗೆ. ನಾನೇನು ತುಂಬ ತಕ್ಕೊಳ್ಳಿಲ್ಲ ರೆಡಿ ಆಗಲಿಕ್ಕೆ, ಬಟ್ ಮೇ ಬಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಅನಿಸುತ್ತೆ. ಸನ್ಸ್ಕ್ರೀನೆಲ್ಲ ಹಾಕಬೇಕಿತ್ತಲ್ವ, ಸೊ ಅದೆಲ್ಲ ರೆಡಿ ಮಾಡಿ ಹಾಕ್ತಾಯಿದ್ದೆ. ನನ್ನದು ಹಸ್ಬೆಂಡ್ ಮೇಲೆ ಮಲಗಿದ್ರು, ಅವ್ರನ್ನ ಕರೆದು ಸಾಕಾಗೋಯ್ತು. ನನ್ನ ಫ್ರೆಂಡ್ ಕೇಳ್ತಿದ್ಲು, ಇದು ಡೈಲಿ ಅವ್ರನ್ನ ಹೇಗೆ ಎಬ್ಬಿಸ್ತಿ ಮಾರೇತಿ ಅಂತೇಳಿ. ನಮ್ಮದೊಂದು ಇಂಡಿಯನ್ಸ್ ಮಾಮ್ ಇದ್ದಾರಲ್ಲ, ಅವರಿಂದ ಇಂಪ್ರೆಸ್ ಆಗಿ ನಾನು ಅದೇ ಟ್ರಿಕ್ಸನ್ನು ಯೂಸ್ ಮಾಡ್ತೇನೆ. ಯೂಶ್ವಲಿ ರೂಮ್ಗೆ ಹೋಗ್ತೇನೆ, ಫಸ್ಟಿಗೆ ಫ್ಯಾನ್ ಆಫ್ ಮಾಡಿ ಬರ್ತೇನೆ. ಸೆಕೆಂಡ್ ಟೈಮ್ ಕರ್ಟನೆಲ್ಲ ಓಪನ್ ಮಾಡಿ ಬಿಸಿಲು ಬರ್ತದಲ್ವ, ಹಾಗೆ ಮಾಡ್ತೇನೆ. ಥರ್ಡ್ ಟೈಮ್ ಏನು ಮಾಡ್ತೇನೆ, ಅಟ್ಯಾಚ್ ಬಾತ್ರೂಮ್ ಆಗಿದ್ದ ಕಾರಣ ನೀರನ್ನು ಬಿಸಿ ಮಾಡಲಿಕ್ಕೆ ಗೀಸರ್ ಆನ್ ಮಾಡಿ ವಾಶ್ರೂಮಿದ್ದು ಬಾಗಿಲು ಓಪನ್ ಮಾಡಿಟ್ಟು ನೀರು ಆನ್ ಮಾಡಿ ಇಟ್ಟಿರ್ತೇನೆ. ಅದೇ ಸೌಂಡಿಗೆಲ್ಲ ಎಚ್ಚರ ಆಗ್ತದಲ್ವ. ಸೊ ಹಾಗೆ ಅವರು ಯೂಶ್ವಲಿ ಹೊರಗೆ ಬರೋದು ಎತ್ಕೊಂಡು. ಸೊ ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ಇವರನ್ನು ಎಬ್ಬಿಸ್ಲಿಕ್ಕೆ ನೀನು ಇಷ್ಟೆಲ್ಲ ಮಾಡ್ತೀಯಾ ಹಾಗಾದರೆ ಅಂತೇಳಿ. ಅಷ್ಟು ಮಾಡಿದ್ರೇ ಅವ್ರು ಹೇಳೋದು, ಇಲ್ಲಾಂದರೆ ಹೇಳ್ತಿಲ್ಲ ಆಯಿತು. ಬಟ್ ಇವತ್ತು ನನಗೆ ಹಾಗೇನು ಮಾಡ್ಲಿಕ್ಕೆ ಆಪ್ಷನ್ ಸಿಕ್ಕಲಿಲ್ಲ ಅಂತೇಳಿ ನಾನೇ ಬೊಬ್ಬೆ ಹೊಡೆದು ಬನ್ನಿ ಅಂತ ಕರೀತಾನೇ ಇದ್ದೆ. ಫೈನಲ್ ನನ್ನ ಹಸ್ಬೆಂಡ್ ಕೆಳಗೆ ಬಂದು ವೀಡಿಯೋ ಹೋಗ್ತಿದೆ ಅಂತೇಳಿ ಪಕ್ಕ ಎಸ್ಕೇಪ್ ಆದ್ರು ಅಲ್ಲಿಂದಾನೆ. ಮತ್ತು ಆಮೇಲೆ ರೆಡಿಯಾಗಿ ನಾವು ಆಟೋ ಬುಕ್ ಮಾಡಿದ್ದೆವು. 2 ಡೇಸಿಗೆ ಆಟೋ ಬುಕ್ ಮಾಡಿದ್ದೆವು. 30,000 ರೂಪೀಸ್ ಆಗಿತ್ತು. ನಮ್ಗೆ ಎಲ್ಲಿ ಬೇಕಂತೇಳಿ ಅಲ್ಲಿಗೆ ಅವರು ಕರ್ಕೊಂಡು ಹೋಗ್ತಿದ್ರು. ನಮಗೆ ಮೋಸ್ಟ್ಲಿ ಅವರು ಚೀಟ್ ಮಾಡಿದರು ಅನಿಸುತ್ತೆ. ರೆಂಟೆಡ್ 2 ವೀಲರ್ ಇಲ್ಲ ಅಂತ ಅಂದಿದ್ರು ನಮ್ಮ ಸ್ಟೇ ಆಗಿರೋ ವಿಲ್ಲಾದಲ್ಲಿ. ಬಟ್ ನಾವು ಒಂದು ಕಡೆ ಹೋಗಿ ನೋಡಿದಾಗ ಅಲ್ಲಿ ರೆಂಟೆಡ್ ಸ್ಕೂಟಿ ಇತ್ತು. ಬಟ್ ಆ ವೆದರಿಗೆ ನಮಗೆ ಆಗ್ಲಿಕ್ಕೂ ಇಲ್ಲ ಐತೇನೋ ಸ್ಕೂಟಿಯಲ್ಲಿ. ಬಟ್ ಸ್ಟಿಲ್ ಯಾರೋ ಗೊತ್ತಿಲ್ಲದವರು ಬರ್ತಿದ್ದಾರಂತ ಅಂದಮೇಲೆ ಒಂದು ಕಡೆಗೆ ಗೊತ್ತಿಲ್ಲದ ಪ್ಲೇಸಿಗೆ ಈ ಥರ ಯಾವತ್ತೂ ಡೋಂಗಿ ಮಾಡಬಾರ್ದು. ಬಟ್ ಆ ಜನಗಳು ತುಂಬ ಡೋಂಗಿ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಯಾವ ವಿಲ್ಲಾ ಅಂತೇಳಿ ಏನು ಹಾಕ್ತೇ ಇಲ್ಲ. ಇದು ನಾವು ಬಂದಿರೋ ಪ್ಲೇಸ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಪ್ಲೇಸಿಗೆ ಬಂದಿದ್ದೆವು. ಇದು ಟೆಂಪಲ್ ಆಗಿದ್ದ ಕಾರಣ ಸಮ್ 200 ಏನೋ 500 ಏನೋ ಸ್ಟೆಪ್ಸ್ ಇತ್ತು ಅನಿಸುತ್ತೆ, ನಾಟ್ ಶೋರ್. ಬಟ್ ಇದು ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿತ್ತು, ಹೋಗ್ಲಿಕ್ಕೂ ಚೆನ್ನಾಗಾಗಿತ್ತು. ಬರ್ತಾನು ಸ್ವಲ್ಪ ಸ್ಟಕ್ ಆಗಿತ್ತು. ಚಿಕ್ಕ ವೇ ಇದ್ದ ಕಾರಣ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಯಿತು ಬರಲಿಕ್ಕೆ. ಬಟ್ ಮೇಲ್ಗಡೆ ಹೋದಂತರಂತೂ ವಾವ್, ಸೂಪರ್ ಆಗಿತ್ತು. ಹನುಮಂತನ ದರ್ಶನವೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿಂದ ನಾವು ಹೋಗಿರೋದು ಲಕ್ಷ್ಮೀ ನರಸಿಂಹ ಸ್ಟ್ಯಾಚು ನೋಡಲಿಕ್ಕೆ.
ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದರ ಸ್ಟೋರಿ ಇದು ನೋಡಲಿಕ್ಕೆ ಉಗ್ರ ನರಸಿಂಹನ ಥರನೇ ಕಾಣಿಸ್ತಿದೆ, ಆದರೆ ಇದು ಲಕ್ಷ್ಮೀ ನರಸಿಂಹ. ನರಸಿಂಹನ ಮೇಲೆ ತೊಡೆ ಮೇಲೆ, ಎಡ ತೊಡೆ ಮೇಲೆ ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದು ಮೂರ್ತಿ ಇತ್ತಂತೆ. ಅದನ್ನು ಮೊಘಲ್ಸ್ ಯಾರೋ ಗೊತ್ತಿಲ್ಲ, ಮೊಘಲ್ಸ್ ಆಗಿರಬೇಕು, ಅದನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ಅದರ ಎದೆ ಭಾಗದಲ್ಲಿದ್ದಂಥ ಲಕ್ಷ್ಮೀನ, ಹಾಗೆ ಹಲ್ಲು, ಕೈ ಕಾಲುಗಳನ್ನೆಲ್ಲ ಒಂದ್ಸತಿ ಡಿಸ್ಟ್ರಾಯ್ ಮಾಡಿದ್ದಾರೆ. ಎಷ್ಟು ಆಗುತ್ತೆ ಅಷ್ಟು ಡಿಸ್ಟ್ರಾಯ್ ಮಾಡಿದ್ದಾರೆ. ಇಷ್ಟು ಉಳಿದಿದ್ದನ್ನು ಇಟ್ಟಿದ್ರು ಹಾಗೆಯೇ ಸ್ಟ್ಯಾಚು ಅಲ್ಲಿ. ತುಂಬ ಇಷ್ಟ ಆಗಿತ್ತು ಮಾತ್ರ ಅದು. ಅಲ್ಲಿ ನಂಗೆ ಲಕ್ಷ್ಮೀ ನರಸಿಂಹನ ಸ್ಟೋರಿ ಕೇಳಿ ಅದರ ಹತ್ರ ಪಕ್ಕದಲ್ಲಿ ಶಿವಲಿಂಗನೂ ಇತ್ತು. ಬಟ್ ಇದು ಏನಂತ ಗೊತ್ತಿಲ್ಲ, ನನಗೆ ಏನಂತ ಅರ್ಥ ಆಗಲಿಲ್ಲ ಆಯಿತು. ಅದರ ನಂತರ ನಾವು ಸ್ಟೇಷನಿಗೆ ಹೋಗಬೇಕಿತ್ತು, ಹೊಸಪೇಟೆಗೆ ಹೋಗುವ ಆನ್ ದ ವೇಯಲ್ಲಿ ತುಂಗಭದ್ರಾ ಡ್ಯಾಮು ಇತ್ತು. ನಾನು ಸತ್ಯ ಅಂದ್ಕೊಂಡಿಲ್ಲ ಇತ್ತು, ಡ್ಯಾಮ್ ಇಷ್ಟು ದೊಡ್ಡದಿದೆ, ಇಷ್ಟು ದೂರ ಇದೆ. ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಬಂದಿರೋದು ಡ್ಯಾಮಿಗೆ ಅಂತೇಳಿ, ₹40 ಕೊಟ್ಟು ವ್ಯೂ ನೋಡ್ಲಿಕ್ಕೆ ಅಂತೇಳಿ, ಡ್ಯಾಮ್ ವ್ಯೂ. ಇದು ಟಾಪಿಂದ ಮೇಲ್ಗಡೆಯಿಂದ ಡ್ಯಾಮ್ ಹೇಗಿದೆ ಅಂತೇಳಿ. ಇದು ವ್ಯೂ ಆಗಿತ್ತು, ತುಂಬ ಚಂದ ಇತ್ತು. ಇಡೀ ಹೊಸಪೇಟೆನೇ ಕಾಣಿಸ್ತಾ ಇತ್ತು, ಆ ಥರ ಇತ್ತು ವ್ಯೂ. ಅಂತೂ ಸೂಪರ್ವಾಗಿತ್ತು ವ್ಯೂ, ನನಗಂತೂ ತುಂಬ ಇಷ್ಟ ಆಗಿತ್ತು. ಬಟ್ ರಿಟರ್ನ್ ಬರ್ತಾ ಅಂತೂ ಬಸ್ಸಿನಲ್ಲಿ ಸತ್ಯ ಒಂದು ನಮಗೆ 7:30ಗೇನೋ ಟ್ರೈನ್, ಒದ್ದಾಡಿಕೊಂಡು ಬಂದಿದ್ದೇವೆ ಕೆಳಗಡೆ ಬಸ್ಸಿಗೆ ಬರಲಿಕ್ಕೇನು. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯಿತು ಟ್ರಿಪ್. ತುಂಗಭದ್ರಾ ಡ್ಯಾಮಿಂದ ನಾವು ಹೊರಟಿರೋದು ಸೀದಾ ಡೈರೆಕ್ಟ್ ಸ್ಟೇಷನಿಗೆ. ಹೋಗ್ತಾ ಅಲ್ಲಿ ಒಂದು ಅಪ್ಪುದು ಸ್ಟ್ಯಾಚ್ಯೂ ಇತ್ತು, ಪುನೀತ್ ರಾಜ್ಕುಮಾರ್ನವ್ರದ್ದು ಸ್ಟ್ಯಾಚ್ಯೂ ಇತ್ತು. ಆ ಸ್ಟ್ಯಾಚ್ಯೂನ ನೋಡ್ಕೊಂಡು ಹೋದೆವು. ಇದೇ ಆ ಸ್ಟ್ಯಾಚ್ಯೂ ಆ್ಯಕ್ಚುಲಿ, ನೋಡಿ. ಇದೇ ಆ ಸ್ಟ್ಯಾಚ್ಯೂ. ಹಾಗೆ ಹೊರಡ್ತಾ ಸೀದಾ ಸ್ಟೇಷನಿಗೆ ಹೋದೆವು, ಸೀದಾ ಆಟೋದಲ್ಲಿ. ಅಲ್ಲಿಗೆ ನಮ್ಮ ಹಂಪಿ ಟ್ರಿಪ್ ಫಿನಿಶ್ ಆಯಿತು. ಹೀಗೆ ನೋಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಅಂಟಿಲ್